ಸಂದೇಶ್ ಆ್ಯಕ್ಚುಲಿ ನನಗೆ ಈ ಸಿನಿಮಾ ಹೇಗಾಯಿತು ಅಂದರೆ, ನಾನು ಒಂದು ಶೂಟ್ ಮುಗಿಸ್ಕೊಂಡು ಮನೆಗೆ ಬರ್ತಾಯಿದ್ದೆ. ಸಂದೇಶ್ ಅವರ ಒಂದು ಕಾಲ್ ಬಂತು. ಅವ್ರು ಹೇಳಿದ್ದು ನನಗೆ 5 ನಿಮಿಷದಲ್ಲಿ ನಿಮ್ಮ ಮನೆಗೆ ರೀಚ್ ಆಗೋಕ್ಕೆ ಎಷ್ಟು ಹೊತ್ತು ತೊಗೊಳುತ್ತೆ ಅಂತ ಕೇಳಿದ್ರು. ನಾನು ಒಂದು 10 ನಿಮಿಷ ತೊಗೋಬೋದು, ಮನೆಗೆ ಹೋದ ಮೇಲೆ ನಾನು ಕತೆ ಕೇಳ್ತೀನಿ ಅಂದೆ. ಯೂಶ್ವಲಿ ನನಗೆ ಫೋನಲ್ಲಿ ಕತೆ ಕೇಳೋ ಅಭ್ಯಾಸ ಇಲ್ಲ, ಅದೊಂಥರ ಕಾನ್ಸಂಟ್ರೇಷನ್ ಇರಲ್ಲ, ಅಲ್ಲಿ ಇಲ್ಲಿ ಗಮನ ಹೋಗ್ಬಿಡತ್ತೆ. ನಾನು ಮನೆಗೆ ಹೋಗಿ ಕತೆ ಕೇಳ್ತೀನಿ, ಯಾಕಂದ್ರೆ ಅವ್ರು ಬರಬೇಕಿತ್ತು ಉಡುಪಿಯಿಂದ, ಬಟ್ ಆವಾಗ ತುಂಬಾ ಮಳೆ ಇತ್ತು, ಬರೋಕ್ಕಾಗಲಿಲ್ಲ. ಸರಿ ಓಕೆ, ಕತೆ ಶುರು ಮಾಡಿದ್ರು. ನಾನು 5 ನಿಮಿಷದಲ್ಲಿ ಕತೆ ಮುಗಿಸ್ಬಿಡ್ತೀನಿ ಅಂದರು. ಹೇಳಿಬಿಟ್ಟು ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಟೈಟ್ಲ್ ಅಂದರು. ಸರಿ ಓಕೆ, ಕೇಳೋಣ ಕತೆ, ಇನ್ನೊಂದು 5 ನಿಮಿಷ ಮನೆಗೆ ಸೇರ್ತೀನಲ್ಲ ಅಂದ್ಕೊಂಡೆ. ಶುರು ಮಾಡಿದ್ರು, ನನಗೆ ನಿಲ್ಲಿಸಿ ಅಂತ ಹೇಳೋದಕ್ಕೆ ಮನಸ್ಸೇ ಬರಲಿಲ್ಲ. ಮನೆಗೆ ಹೋದೆ, ಕಂಟಿನ್ಯೂ ಮಾಡಿದೆ. ಆಲ್ಮೋಸ್ಟ್ 1.5 ಗಂಟೆ ನಾನು ಕತೆ ಕೇಳಿಸ್ಕೊಂಡಿದ್ದೀನಿ ಅವತ್ತು. ನಮ್ಮಮ್ಮ ಯಾರ ಹತ್ರ ಮಾತಾಡ್ತಿದ್ಯಾ ಕೇಳ್ತಾಯಿದ್ದೆ. ನಾನು ಶು ನಂಗೆ ಡಿಸ್ಟರ್ಬ್ ಮಾಡಿಬಿಡಿ ಅಂತ. ನನಗೆ ಫುಲ್ ಗಮನ, ನಾನು ನಿಜವಾಗ್ಲೂ ಫೋನಲ್ಲಿ ಕತೆ ಕೇಳಿಸ್ಕೊಳ್ಳೋಕೆ ಇಷ್ಟ ಇಲ್ಲ. ಬಟ್ ಸಂದೇಶ್ ಅವ್ರು ನರೇಟ್ ಮಾಡಿದಾಗ 1.5 ಗಂಟೆ ಫೋನಲ್ಲಿ ಕೂತ್ಕೊಂಡು ನಾನು ಕತೆ ಕೇಳಿಸ್ಕೊಂಡಿದ್ದೀನಿ. ಅದಾದಮೇಲೆ ನನ್ನ ಮುಖದಲ್ಲಿ ಒಂದು ನಗು ಇತ್ತು. ನಮ್ಮಮ್ಮ ಯಾರ ಹತ್ರ ಮಾತಾಡ್ತಿದ್ದಾಳೆ, ಯಾಕಿಷ್ಟು ನಗ್ತಿದ್ದಾಳೆ ಅಂತ. ಅಷ್ಟು ಅದ್ಭುತವಾಗಿ ಒಂದು ಕತೆ ಮಾಡ್ಕೊಂಡಿದ್ದಾರೆ. ನನಗೆ ತುಂಬಾ ಇಷ್ಟ ಆಯಿತು. ಐ ಥಿಂಕ್ ಓವರ್ನೈಟ್ ಡಿಸಿಷನ್ ನನಗೆ, ನಾನು ಈ ಸಿನಿಮಾ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದು. ಆ್ಯಂಡ್ ಸಂದೇಶ್ ಅವ್ರು ಹೇಳ್ದಂಗೆ ಭಾಳಷ್ಟು ಜನ ಅಂದ್ಕೊಂಡಿದ್ದಾರೆ ನಾನು ಸಿನಿಮಾ ಮಾಡ್ತಿಲ್ಲ ಅಂತ. ಸೊ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ನಾನು ಸಿನಿಮಾ ಮಾಡ್ತಿದ್ದೀನಿ, ಒಂದು ಮಲಯಾಳಂ ಸಿನಿಮಾ ಮಾಡ್ತಿದ್ದೀನಿ. ಇದಕ್ಕೆ ಮುಂಚೆ ನಾನು ತತ್ಸಮ ತದ್ಭವ ಸಿನಿಮಾ ಬಗ್ಗೆ ನೀವೆಲ್ಲರೂ ನೋಡಿದ್ದೀರಾ, ಬರೆದಿದ್ದೀರಾ. ಸೊ ಹಾಗೆ ಈ ಒಂದು ಸಿನಿಮಾದಲ್ಲಿ ನನ್ನ ಪಾದಾರ್ಪಣೆ ಆಯಿತು. ಆ್ಯಂಡ್ ನನಗೆ ಕುತೂಹಲ ಇದ್ದಿದ್ದು ಏನಂದರೆ, ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೂ 19ನೇ ಶತಮಾನದ ನನ್ನ ಪಾತ್ರಕ್ಕೂ ಏನು ಸಂಬಂಧ ಇರಬಹುದು ಅನ್ನೋದು. ಆ ಸಂಬಂಧ ಅದು ಏನು ಅಂತ ನೀವು ಅಫ್ಕೋರ್ಸ್ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ನನಗೆ ಈ ಸಿನಿಮಾಲಿ ಈ ಪಾತ್ರ ನನಗೇನಕ್ಕೆ ಒಂಥರ ಫುಲ್ಫಿಲ್ಮೆಂಟ್ ಅಂತ ಅನ್ನಿಸ್ತಿದೆ ಅಂದರೆ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಹೆಚ್ಚಾಗಿ ಮಲಯಾಳಮಲ್ಲಿ ಸಿನಿಮಾಗಳು ಮಾಡಿರೋದು. ಸೊ ಈ ಸಿನಿಮಾಲಿ ನಾನು ಕೇರಳ ರಾಜ್ಯದ ರಾಣಿ ಆಗಿ ಮಾಡ್ತಿರೋದು. ಎಲ್ಲೋ ಒಂದು ಕಡೆ ಕೊನೆಗೂ ಕರ್ನಾಟಕ ಕೇರಳ ಒಂದು ಮಿಲನ ಆಗಿದೆ ಅಂತ ನನಗೆ ಆ್ಯಸ್ ಅನ್ ಆ್ಯಕ್ಟರ್, ಅಂದರೆ ಕನ್ನಡತಿಯಾಗಿ ಮಲಯಾಳಮಲ್ಲಿ ಸಿನಿಮಾಗಳು ಮಾಡಿ ಇವತ್ತು ಈ ಸಿನಿಮಾಲಿ ಒಂದು ಕೇರಳದ ರಾಣಿಯಾಗಿ ಒಂದು ಕನ್ನಡ ಸಿನಿಮಾ ಮಾಡ್ತಿರೋದು ನನಗೆ ಅದೇನೋ ಐ ಥಿಂಕ್ ಆ ಒಂದು ಮಿಲನ ಬಹಳ ಬ್ಯೂಟಿಫುಲ್ಲಾಗಿತ್ತು ಅನಿಸುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ, ಅಫ್ಕೋರ್ಸ್ ಕೋಮಲ್ ಸರ್ ಅವ್ರ ಜೊತೆ ಸಿನಿಮಾ ಮಾಡ್ತಿರೋದು. ನಾನು ಮೊನ್ನೆ ಅಪ್ಪ ಜಗ್ಗೇಶ್ ಅಂಕಲ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಫುಲ್ ಎಕ್ಸೈಟ್ಮೆಂಟಲ್ಲಿ, ಅಪ್ಪ ಪ್ಲೀಸ್ ಫೋನ್ ಕೊಡು, ನಾನು ಜಗ್ಗೇಶ್ ಅಂಕಲ್ಗೆ ಹೇಳಬೇಕು ನಾನು ಕೋಮಲ್ ಸರ್ ಜೊತೆ ಸಿನಿಮಾ ಮಾಡ್ತಿದ್ದೀನಿ ಅಂತ. ಅವತ್ತು ಕೋಮಲ್ ಸರ್ ಅಲ್ಲೇ ಇದ್ದರು. ಸೊ ಅವ್ರ ಹತ್ರ ಮಾತಾಡಿದೆ, ಭಾಳ ಖುಷಿಯಾಯಿತು. ಅಂದರೆ ಯಾವತ್ತೂ ಅಂದ್ಕೊಂಡಿರಲ್ಲ, ಲೈಕ್ ಓಕೆ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದಾಗ ಯಾವ ರೀತಿ ಪಾತ್ರ ನಾನು ಮಾಡ್ಬೋದು ಅನ್ನೋದು. ಕೆಲವುದು ಐ ಥಿಂಕ್ ಬರ್ದಿರತ್ತೆ ಅನಿಸುತ್ತೆ, ಕೋಮಲ್ ಸರ್ ಜೊತೆ ನಾನು ಇಂಥ ಸಿನಿಮಾಲಿ ಇಂಥ ರೀತಿಯಾದ ಒಂದು ಪಾತ್ರನೇ ಮಾಡಬೇಕಿತ್ತು ಅನ್ನೋದು. ಸೊ ಐ ಆಮ್ ವೆರಿ ಹ್ಯಾಪಿ. ಅಫ್ಕೋರ್ಸ್ ಸಂದೇಶ್ ಅವ್ರ ಬಗ್ಗೆ ಹೇಳಬೇಕು, ಭಾಳ ಸಿನ್ಸಿಯರ್ ನಿರ್ದೇಶಕ ಅಂತ. ಅವ್ರ ಕತೆ ನರೇಟ್ ಮಾಡಿದ್ದ ರೀತಿಯಲ್ಲೇ ನನಗೆ ಗೊತ್ತಾಗುತ್ತೆ. ಆ್ಯಂಡ್ ಐ ಥಿಂಕ್ ನನಗೆ ಒಂದು ನಟಿಯಾಗಿ ಅವರ ನಿರ್ದೇಶನದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಅವ್ರು ಕೊಟ್ಟಿರುವಂಥ ಒಂದು ಆಪರ್ಚುನಿಟಿಗೆ ಥ್ಯಾಂಕ್ ಯು ವೆರಿ ಮಚ್ ಸಂದೇಶ್ ಅವರೇ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಯಾಕಂದರೆ ನೀವು ಹೊಸಬ್ರಾಗಿರ್ಬೋದು ಅಥವಾ ನಾವೊಂದು 10 ಸಿನಿಮಾ ಜಾಸ್ತಿನೇ ಮಾಡಿರ್ಬೋದು, ಅದು ಯಾವತ್ತೂ ಮ್ಯಾಟರ್ ಆಗಲ್ಲ. ನಿಮ್ಮ ಟ್ಯಾಲೆಂಟ್, ನಿಮ್ಮ ಒಂದು ಸಿನ್ಸಿಯರಿಟಿ, ನೀವು ಎಷ್ಟು ಈ ಸಿನಿಮಾಗೋಸ್ಕರ ಮಾಡ್ತಿದ್ದೀರಾ ಅಂತ ನಾವೆಲ್ಲರೂ ನೋಡಿದ್ದೀವಿ. ಸೊ ನಮಗೆ ಇಟ್ಸ್ ಅನ್ ಆನರ್ ಟು ಆ್ಯಕ್ಟ್ ನಿಮ್ಮ ಡೈರೆಕ್ಷನಲ್ಲಿ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್, ಥ್ಯಾಂಕ್ ಯು ಸರ್. ನೀವು ಬಂಡವಾಳ ಹಾಕದೇ ಇದ್ದಿದ್ರೆ ನಮ್ಮೆಲ್ರಿಗೂ ಈ ಸಿನಿಮಾ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಆಲ್ ಮೈ ಕೋ ಆ್ಯಕ್ಟರ್ಸ್, ಅನುಷಾ, ಸಿರಿ ಅವರು, ಎವ್ರಿ ಒನ್ ಸರ್, ಮಠ ಸರ್. ಸೊ ಎಲ್ಲ ಹಿರಿಯರ ಜೊತೆ, ನಮ್ಮ ಎಲ್ಲ ಕೊಲೀಗ್ಸ್ ಜೊತೆ ಒಂದು ಒಳ್ಳೆ ಸಿನಿಮಾ ಮಾಡುವಂಥ ಒಂದು ಆಪರ್ಚುನಿಟಿ ಇದು. ಸೊ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. ಒಂದು ಹೊಸ ಒಳ್ಳೆ ಸಿನಿಮಾ ಶುರು ಮಾಡ್ತಿದ್ದೀವಿ. ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ ಆ್ಯಸ್ ಆಲ್ವೇಸ್ ನಿಮ್ಮ ಬೆಂಬಲ ನಮ್ಮ ಜೊತೆ ಇರಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇನ್ನೊಂದು ಕಥೆನೂ ಇದೆ. ಶೆಟ್ರು ನಿಮ್ಮನ್ನ ಈ ಪಾತ್ರಕ್ಕೆ ಹೆಂಗೆ ಸೂಟ್ ಅಂದರೆ, ಕುರುಕ್ಷೇತ್ರದ ಭಾನುಮತಿ ಆ ಗೆಟಪ್ ಆ್ಯಂಡ್ ನಿಮ್ಮ ವಾಯ್ಸ್ ಕೂಡ. ಅದು ಹೇಳಲಿಲ್ಲ ನೀವು ನನಗೆ ಅವತ್ತು. ಎಸ್, ಹೌದು. ಓಕೆ, ಆಲ್ ದ ವೆರಿ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಎನಿ ಕ್ವೆಶನ್ಸ್? ಯಾವ್ದಾದ್ರು ಪ್ರಶ್ನೆಗಳಿದೆಯಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.